ಓಕೆ, ಸೊ ಕನ್ನಡ ಮೂವೀಸ್ ಪ್ರಾಬ್ಲಮ್ಸ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ದೆ ಅಂಡ್ ಅದಕ್ಕೆ ಅನ್ಕೊಂಡಿದ್ದಕ್ಕಿಂತ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಅಂಡ್ ನಾನು ಒಬ್ಬ ಮೂವಿ ಫ್ಯಾನು ಅಂಡ್ ಮೂವೀಸ್ ನೋಡಿ ಕಲ್ತಿದ್ದೀನಿ ದಟ್ ಯಾವುದೇ ಕಂಟೆಂಟ್ ವರ್ಕ್ ಆದ್ಮೇಲೆ ಅದ್ರ ಅನ್ನೆಸೆಸರಿ ಸೀಕ್ವಲ್ ಮಾಡಬೇಕು ಅಂತ. ಸೊ ನಾನು ಕೂಡ ಅದೇ ಮಾಡ್ತಿದ್ದೀನಿ, ಸೀಕ್ವಲ್. ಬಟ್ ಟೆನ್ಷನ್ ಆಗಬೇಡಿ, ಪ್ರತಿ ಮೂವಿ ಸೀಕ್ವಲ್ ತರ ಈ ವಿಡಿಯೋಗೂ ಪ್ರೀವಿಯಸ್ ಪಾರ್ಟ್ಗೂ ಸಂಬಂಧನೇ ಇಲ್ಲ. ಸೊ ಎರಡು ಇಂಡಿವಿಜುವಲ್ ಆಗಿ ನೋಡಬಹುದು. ಸೊ ಲಾಸ್ಟ್ ವಿಡಿಯೋ ಪಬ್ಲಿಷ್ ಆದಾಗ ಆ ವಿಡಿಯೋಗೆ ಫಸ್ಟ್ ಕಮೆಂಟ್ ಬಂತು. ನಾನೇನೋ ನಾರ್ಮಲ್ ಆಗಿ ಫಸ್ಟ್ ಕಮೆಂಟ್ ಅಲ್ಲಿ ಫಸ್ಟ್ ಕಮೆಂಟ್ ಅಂತ ಹಾಕ್ತಾರಲ್ಲ ಆ ತರ ಫಸ್ಟ್ ಕಮೆಂಟ್ ಅನ್ಕೊಂಡೆ. ಆದ್ರೆ ಫಸ್ಟ್ ಕಮೆಂಟ್ ಅಲ್ಲಿ ಫಸ್ಟ್ ಕಮೆಂಟ್ ಅಂತ ಬರ್ದಿರ್ಲಿಲ್ಲ. ಸೊ ಫಸ್ಟ್ ಕಮೆಂಟ್ ಅಲ್ಲಿ ಫಸ್ಟ್ ಕಮೆಂಟ್ ಅಂತ ಬರ್ದಿಲ್ವಲ್ಲ, ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ನೋಡಿದಾಗ ನಾನು ಯಾಕೆ ಕನ್ನಡ ಆಡಿಯನ್ಸ್ ನ ಪಾಯಿಂಟ್ ಔಟ್ ಮಾಡಿರ್ಲಿಲ್ಲ ಅಂತ. ಸೊ ಕನ್ನಡ ಮೂವೀಸ್ ಮಿಸ್ಟೇಕ್ ಮಾಡ್ತಿದೆ, ಆದ್ರೆ ಕನ್ನಡ ಆಡಿಯನ್ಸ್ ಕೂಡ ಕೆಲವು ಮಿಸ್ಟೇಕ್ಸ್ ಮಾಡ್ತಿದ್ದಾರೆ. ಅಂಡ್ ಆ ಕಮೆಂಟ್ ಅಲ್ಲಿ ಅದು ಪಾಯಿಂಟ್ ಔಟ್ ಆದಾಗ ನಾನು ಆ ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತಿದ್ದೆ, ತುಂಬಾ ಯೋಚನೆ ಮಾಡ್ತಿದ್ದೆ. ಊಟ ಮಾಡುವಾಗ ಕೂಡ ಯೋಚನೆ ಮಾಡ್ತಿದ್ದೆ, ಸುಮ್ಮನೆ ಕೂತಿದ್ದಾಗೂ ಯೋಚನೆ ಮಾಡ್ತಿದ್ದೆ, ನಿದ್ದೆ ಮಾಡುವಾಗ ನಿದ್ದೆ ಮಾಡ್ತಿದ್ದೆ. ಅಷ್ಟೊಂದು ಓವರ್ ಥಿಂಕಿಂಗ್ ಮಾಡಲ್ಲ ನಾನು. ಸೊ ಈ ವಿಡಿಯೋ ಐಡಿಯಾ ಕ್ರೆಡಿಟ್ ಆ ಕಮೆಂಟ್ಗೆ ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋ ಮತ್ತೆ ನವೀನ್ ಶಂಕರ್ ಅವರ ಮೇಲೆ ಮಾಡಿರೋ ವಿಡಿಯೋ ಇಂದ ತುಂಬಾ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿದ್ದೀನಿ. ಆದ್ರೆ ಈ ವಿಡಿಯೋ ಇಂದ ಆಡಿಯನ್ಸ್ ಪಕ್ಕಾ ಟ್ರಿಗರ್ ಆಯ್ತಾರೆ. ಅಂಡ್ ಮೇ ಬಿ ಇವಾಗ ಗೇನ್ ಮಾಡಿರೋ ಸಬ್ಸ್ಕ್ರೈಬರ್ಸ್ ಕೂಡ ಕಳ್ಕೋಬಹುದು. ಸೊ ತೊಂದರೆ ಇಲ್ಲ, ಇವಾಗ ರಿಸ್ಕ್ ತಗೊಂಡ್ರೆ ಒಳ್ಳೇದು. ಅಂಡ್ ನೀವು ನನ್ನ ಸಬ್ಸ್ಕ್ರೈಬ್ ಮಾಡೋ ಹಾಗಿದ್ರೆ ನಾವಿಬ್ರು ಸೇಮ್ ಪೇಜ್ ಅಲ್ಲಿ ಇರೋದು ತುಂಬಾ ಇಂಪಾರ್ಟೆಂಟ್. ಸೊ ಕನ್ನಡ ಆಡಿಯನ್ಸ್ ಎಲ್ಲರೂ ಟಾಕ್ಸಿಕ್ ಅಂತ ಹೇಳ್ತಿಲ್ಲ, ಆದ್ರೆ ಈ ಕನ್ನಡ ಆಡಿಯನ್ಸ್ ನ ಎರಡ್ ರೀತಿಯಲ್ಲಿ ಡಿವೈಡ್ ಮಾಡೋಣ. ಒಂದ್ ರೀತಿ ಆಡಿಯನ್ಸ್ ಸಿನಿಮಾನ ಇಷ್ಟಪಡ್ತಾರೆ. ಈ ರೀತಿ ಆಡಿಯನ್ಸ್ಗೆ ಒಂದು ಒಳ್ಳೆ ಸಿನಿಮಾ ಕೊಟ್ರೆ ಸಾಕು, ಅದರಲ್ಲಿ ಇದೇ ಸ್ಟಾರ್ಸ್ ಇರಬೇಕು, ಇವರು ಇದ್ರೆ ಮಾತ್ರ ಸಿನಿಮಾನ ಇಷ್ಟಪಡೋದು ಅಂತ ಏನಿಲ್ಲ. ಯಾರಿದ್ರು ಸಿನಿಮಾ ಚೆನ್ನಾಗಿದ್ರೆ ಅಪ್ರಿಶಿಯೇಟ್ ಮಾಡ್ತಾರೆ. ಇನ್ನೊಂದು ರೀತಿ ಅವರು ಸ್ಟಾರ್ಸ್ ನ ಇಷ್ಟಪಡ್ತಾರೆ. ಯಾರು ಮೆಜಾರಿಟಿಲಿ ಇದ್ದಾರೆ ಅಂಡ್ ಯಾರು ಮೈನಾರಿಟಿಲಿ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತು. ಅಂಡ್ ಗೌರ್ಮೆಂಟ್ ಅವರಿಗೆ ಟೆನ್ಷನ್ ತಗೋಬೇಡಿ ಅಂತ ಹೇಳ್ತೀನಿ. ಅವರು ಅನ್ಕೊಂಡಿರ್ತಾರೆ ಇದ್ಯಾವ್ದು ಗುರು ಹೊಸ ಮೈನಾರಿಟಿ, ಇವ್ರ ಹತ್ರ ಹೇಗೆ ಓಟ್ ತಗೊಳ್ಳೋದು ಅಂತ. ಡೋಂಟ್ ವರಿ, ಈ ಮೈನಾರಿಟಿ ಅವರಿಗೆ ಸ್ಕಾಲರ್ಶಿಪ್ ಸ್ಕೀಮ್ ಮತ್ತೆ ರಿಸರ್ವೇಶನ್ ಬೇಡ, ಇವರಿಗೆ ಬರೀ ಒಳ್ಳೆ ಸಿನಿಮಾ ಬೇಕು ಅಷ್ಟೇ. ಅದು ಬಿಡಿ, ನಾನು ಯಾಕೆ ಮೂವೀಸ್ ಬಗ್ಗೆ ಮಾತಾಡ್ತಾ ಹಾಗೆ ಪೊಲಿಟಿಕ್ಸ್ಗೆ ಹೊರಟೋದೆ. ಎಲ್ಲ ಸ್ಟಾರ್ಸು ಅದೇ ಅಲ್ವ ಮಾಡೋದು. ಸೊ ಸಿನಿಮಾನ ಇಷ್ಟಪಡೋ ಆಡಿಯನ್ಸ್ ಬಗ್ಗೆ ಮಾತಾಡಲ್ಲ, ಆದ್ರೆ ನನಗೆ ಪ್ರಾಬ್ಲಮ್ ಇರೋದು ಸ್ಟಾರ್ಸ್ ನ ಇಷ್ಟಪಡೋ ಆಡಿಯನ್ಸ್ ಅಂಡ್ ಸಿನಿಮಾನ ಇಷ್ಟಪಡೋ ಆಡಿಯನ್ಸ್ ಅಲ್ಲೂ ಸ್ಟಾರ್ ನ ಇಷ್ಟಪಡೋ ಆಡಿಯನ್ಸ್ ಇರ್ತಾರೆ. ಕನ್ಫ್ಯೂಸ್ ಆಗ್ಬೇಡಿ, ಅವರಿಗೆ ಸಿನಿಮಾನು ಇಷ್ಟ ಮತ್ತೆ ಅವರಿಗೂ ಕೂಡ ಕೆಲವರು ತುಂಬಾ ಫೇವ್ರೆಟ್ ಸ್ಟಾರ್ಸ್ ಇರ್ತಾರೆ. ಆದ್ರೆ ಬರೀ ಸ್ಟಾರ್ ನ ಇಷ್ಟಪಡೋ ಆಡಿಯನ್ಸ್ ಇದಾರಲ್ಲ, ಇವರಿಗೆ ಬರೀ ಆ ಸ್ಟಾರ್ ಸ್ಕ್ರೀನ್ ಮೇಲೆ ಇರಬೇಕು ಅಷ್ಟೇ, ಮೂವಿ ಹೆಂಗಾದ್ರೂ ದಿನ್ಕೊಂಡೋಗ್ಲಿ. ಅಂಡ್ ಅವರ ಸ್ಟಾರ್ ನ ಸೇಮ್ ಟೆಂಪ್ಲೇಟ್ ಅಲ್ಲಿ ನೋಡೋಕೆ ಇಷ್ಟಪಡ್ತಾರೆ. ಸ್ಲೋ ಮೋಷನ್ ಎಂಟ್ರಿ, ಹೀರೋಯಿನ್ ನ ಅರೈಸ್ ಮಾಡೋದು, ವಿಲನ್ಸ್ ನ ಹೊಡೆದಾಕೋದು ಅಂಡ್ ಯಾವ್ದೋ ರ್ಯಾಂಡಮ್ ಊರ್ನ ವಿಲನ್ಸ್ ಇಂದ ಕಾಪಾಡಿ ಹೀರೋ ಅನ್ನಿಸ್ಕೊಳ್ಳೋದು. ಈ ಟೆಂಪ್ಲೇಟ್ 90s ಇಂದ ನೋಡ್ತಿದೀವಿ, ಆದ್ರೆ 2010s ಅಲ್ಲೂ ಅದನ್ನೇ ನೋಡ್ತಿದೀವಿ. ಅಂಡ್ ಆ ಸ್ಟಾರ್ಸ್ ಹೊಸದು ಟ್ರೈ ಮಾಡ್ಬೇಕು ಅಂತ ಹೋದಾಗ ಆ ಫ್ಯಾನ್ಸ್ ಗೆ ಇಷ್ಟ ಆಗಲ್ಲ. ಆ ಸ್ಟಾರ್ ಕ್ಯಾರೆಕ್ಟರ್ ಸೆಂಟ್ರಿಕ್ ರೋಲ್ಸ್ ಮಾಡೋಕೆ ಹೋದಾಗೆಲ್ಲ ಆ ಮೂವಿ ಓಡಲ್ಲ. ಅಂಡ್ ಮತ್ತೆ ಆ ಸ್ಟಾರ್ ರೆಗ್ಯುಲರ್ ಟೆಂಪ್ಲೇಟ್ ಮೂವೀಸ್ ನ ಸೈನ್ ಮಾಡ್ತಾನೆ. ಈ ತರ ಮೂವೀಸ್ ಮಾಡಿದಾಗ ಫ್ಯಾನ್ಸ್ ಮೂವೀಸ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಸ್ಟಾರ್ ಇದಾರೆ ಅಂತ ಡಿಫೆಂಡ್ ಮಾಡ್ತಾ ಇರ್ತಾರೆ. ಇವರಿಗೆ ಏನೇ ಆದ್ರೂ ಇವರ ಸ್ಟಾರ್ ಇರೋ ಮೂವಿ ಬಗ್ಗೆ ಕೆಟ್ಟದಾಗಿ ಹೇಳೋಕೆ ಬಿಡಲ್ಲ. ಆ ಸ್ಟಾರ್ ರೆಪ್ಯುಟೇಷನ್ ಕಾಪಾಡೋಕೆ ಅವರ ಪ್ರಾಣ ಕೂಡ ಕೊಡ್ತಾರೆ. ಫ್ಯಾನೆಟಿಕ್ಸ್ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ, ನಾನು ಡ್ಯೂ ಟು ಸಮ್ ರೀಸನ್ಸ್ ನೋಡೋಕ್ಕಾಗ್ಲಿಲ್ಲ. ಬಟ್ ಅದನ್ನ ನೋಡಿರೋರು ಇಂಟರ್ನೆಟ್ ಅಲ್ಲಿ ಡಿಸ್ಕ್ರೈಬ್ ಮಾಡಿರೋ ಪ್ರಕಾರ ಆ ಫ್ಯಾನ್ ಹೆದರ್ಕೊಂಡು ಅವರಿಗೆ ಯಾವ ಟೆಂಪ್ಲೇಟ್ ಇಷ್ಟನೋ ಅದೇ ರೀತಿ ಮೂವೀಸ್ ಮಾಡ್ತಾರೆ. ಅಂಡ್ ವಿಜಯ್ ಸೇತುಪತಿ ಅವರು ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಹೇಳಿರೋ ಹಾಗೆ ಅವರು ಯಾವ ರೀತಿ ಸಿನಿಮಾ ಮಾಡೋಕೆ ಇಷ್ಟಪಡ್ತಾರಲ್ಲ ಅದ್ರ ಜೊತೆ ಅವರ ಫ್ಯಾನ್ಸ್ಗೆ ಏನ್ ಇಷ್ಟನೋ ಅದೇ ರೀತಿ ಮೂವಿ ಕೂಡ ಮಾಡ್ಬೇಕಾಗುತ್ತೆ. ಅಂಡ್ ಅವಾಗ ಅವರು ಯಾವ ರೀತಿ ಮೂವಿ ಮಾಡ್ಬೇಕು ಅಂದ್ಕೊಳ್ತಾರೋ ಅದನ್ನ ಥಿಯೇಟರ್ಗೆ ತರೋಕೆ ಈಸಿ ಆಗುತ್ತೆ. ಇಲ್ಲಿ ಫ್ಯಾನೆಟಿಕ್ಸ್ ಡಾಕ್ಯುಮೆಂಟರಿ ಟ್ರೇಲರ್ ಏನಿದೆ ಯೂಟ್ಯೂಬ್ ಅಲ್ಲಿ, ಅದರಲ್ಲೇ ಹೇಳಿದ್ದಾರೆ ಫ್ಯಾನ್ಸ್ ಎಷ್ಟೊಂದು ಒಬ್ಸೆಸ್ಡ್ ಆಗಿರ್ತಾರೆ ಎಲ್ಲ ಕಡೆ ಅವರ ಸ್ಟಾರ್ಸ್ ನ ಗ್ಲೋರಿಫೈ ಮಾಡೋಕೆ ಕಾಯ್ತಿರ್ತಾರೆ ಅಂತ. ಅಂಡ್ ಹೇಗೆ ಅವರ ಸ್ಟಾರ್ಸ್ ನ ದೇವ್ರು ಅಂತ ನೋಡ್ತಾರೆ ಅಂತ. ಆದ್ರೆ ಅದೇ ಟ್ರೇಲರ್ ಕಮೆಂಟ್ ಸೆಕ್ಷನ್ ಕೆಳಗೆ ನೋಡಿದ್ರೆ ಎಲ್ಲರೂ ಇಂತಹ ಒಬ್ಸೆಸ್ಡ್ ಕಮೆಂಟ್ ಹಾಕಿದ್ದಾರೆ. ಅಂಡ್ ಅಲ್ಲಿ ಒಂದು ಕಮೆಂಟ್ ಸೆಕ್ಷನ್ ಕೂಡ ಹೇಳಿದೆ, ಈ ಡಾಕ್ಯುಮೆಂಟ್ರಿ ಏನ್ ಹೇಳೋಕೆ ಟ್ರೈ ಮಾಡ್ತಿದ್ಯೋ ಅದನ್ನ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಿದೆ ಅಂತ. ಅಂಡ್ ಈ ತರ ಒಬ್ಸೆಸ್ಡ್ ಮೆಸೇಜ್ ಯಾವ್ದಾದ್ರು ಸುದೀಪ್ ಮೂವಿ ಟ್ರೇಲರ್ ಕೆಳಗೆ ಯಾವ್ದಾದ್ರು ಕಮೆಂಟ್ರಿ ಚಾನೆಲ್ ರಿವ್ಯೂ ಕೆಳಗೆ ಅರ್ಥ ಮಾಡ್ಕೊಳ್ಬಹುದಿತ್ತು. ಆದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಸಿಚುವೇಶನ್ ಇದೆ ಅಂತ. ಅಂಡ್ ಇದು ಬರೀ ಸುದೀಪ್ ಅವರ ಬಗ್ಗೆ ಅಲ್ಲ, ಇನ್ನು ತುಂಬಾ ಸ್ಟಾರ್ಸ್ ಎಕ್ಸಾಂಪಲ್ ಇದೆ. ನಿಮ್ಗೆ ನೆನಪಿದ್ರೆ ವಿಲನ್ ಒಂದು ತುಂಬಾ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ. ಆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆನೂ ರಿಲೀಸ್ ಆದ್ಮೇಲೆ ತುಂಬಾ ಫ್ಯಾನ್ ವಾರ್ ನಡೆಯೋಕೆ ಸ್ಟಾರ್ಟ್ ಆಗೋಯ್ತು. ಇಲ್ಲಿ ಸ್ಟಾರ್ಸ್ ಮಧ್ಯೆ ಒಳ್ಳೆ ಬಾಂಡ್ ಇದ್ರು ಕೂಡ ಫ್ಯಾನ್ಸ್ ಈ ಬಾಂಡ್ ನ ಹಾಳು ಮಾಡ್ತಿದ್ದಾರೆ. ಅಂಡ್ ಇವೆಲ್ಲ ಹೇಳಿದ್ಮೇಲೆ ಎಲಿಫೆಂಟ್ ಇನ್ ದ ರೂಮ್ ನ ಅಡ್ರೆಸ್ ಮಾಡ್ಲೇಬೇಕು. ಅಂಡ್ ಎಲಿಫೆಂಟ್ ಇನ್ ದ ರೂಮ್ ಅಂದ್ರೆ ಏನಂತ ಅರ್ಥ ಆಗಿಲ್ಲ ಅಂದ್ರೆ ಈ ವಿಡಿಯೋವಿನ ಇಂಪಾರ್ಟೆಂಟ್ ಕಾಂಟ್ರವರ್ಷಿಯಲ್ ಟಾಪಿಕ್ ಬಗ್ಗೆ ಮಾತಾಡ್ಲೇಬೇಕು ಅಂತ. ಆಮೇಲೆ ನೀವು ಎಲಿಫೆಂಟ್ ಆ ವ್ಯಕ್ತಿ ಏನೇನೋ ಅಸ್ಯೂಮ್ ಮಾಡ್ಕೊಳ್ಬೇಡಿ. ನಾನು ಮೆನ್ಷನ್ ಮಾಡ್ಲೇಬೇಕಾಗಿರೋ ಟಾಪಿಕ್ ಏನಂದ್ರೆ ದರ್ಶನ್ ಅವರ ಕೇಸ್. ಸೊ ನಿಮ್ಗೆಲ್ಲ ಗೊತ್ತೇ ಇದೆ ದರ್ಶನ್ ಅವರ ಕೇಸ್ ಬಗ್ಗೆ. ಅಂಡ್ ನಾನು ಇದರಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಶೇರ್ ಮಾಡೋಕೆ ಹೋಯ್ತಿಲ್ಲ, ಆದ್ರೆ ಒಂದು ಸ್ಟೇಟ್ಮೆಂಟ್ ಮೆನ್ಷನ್ ಮಾಡ್ಲೇಬೇಕು. ಏನಂದ್ರೆ ದರ್ಶನ್ ಅವರು ಏನ್ ಮಾಡಿದಾರೋ ಅದು ತಪ್ಪು.
ಇದು ಸ್ಟೇಟ್ಮೆಂಟ್, ಇದನ್ನ ಸೈಡ್ ಅಲ್ಲಿ ಇಡೋಣ. ಇವಾಗ ಈ ಸ್ಟೇಟ್ಮೆಂಟ್ ಆದ್ಮೇಲೆ ನೀವು ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ನಾನು ಸಪೋರ್ಟ್ ಮಾಡ್ತೀನಿ, ಆದ್ರೆ ಅವರು ಒಳ್ಳೆಯವರು, ನಾನು ಸಪೋರ್ಟ್ ಮಾಡಲ್ಲ, ನನಗೆ ಅವರು ಇಷ್ಟ ಇಲ್ಲ, ಇವೆಲ್ಲ ನಿಮ್ಮ ಒಪಿನಿಯನ್. ಆದ್ರೆ ಫಸ್ಟ್ ಹೇಳಿದ್ನಲ್ಲ ಅದು ಫ್ಯಾಕ್ಟ್. ಆ್ಯಂಡ್ ಫ್ಯಾಕ್ಟ್ಗೂ ಒಪಿನಿಯನ್ಗೂ ಡಿಫರೆನ್ಸ್ ಇದೆ. ಸೊ ನಿಮ್ಮ ಒಪಿನಿಯನ್ ಏನೇ ಇರಲಿ, ಆದರೆ ಫ್ಯಾಕ್ಟ್ನ ಡಿನೈ ಮಾಡೋಕ್ಕಾಗಲ್ಲ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ದರ್ಶನ್ ಅವರ ಫ್ಯಾನ್ಸ್ ಈ ಫ್ಯಾಕ್ಟ್ ಕೂಡ ಅಕ್ಸೆಪ್ಟ್ ಮಾಡ್ತಿಲ್ಲ. ಆ್ಯಂಡ್ ಏನು ಇನ್ಸಿಡೆಂಟ್ ನಡೆದಿದೆ ಅದನ್ನ ಗ್ಲೋರಿಫೈ ಮಾಡ್ತಿದ್ದಾರೆ. ಆ್ಯಂಡ್ ಇದು ಜಸ್ಟ್ ಫ್ಯಾನ್ಸ್ ಮಾತಾಡ್ತಿದ್ದಾರೆ ಅಂತ ಅಲ್ಲ, ಆದರೆ ಎಷ್ಟೊಂದು ವೆಲ್ ಸೆಲೆಬ್ರೇಟೆಡ್ ಸ್ಟಾರ್ಸ್ ಕೂಡ ಅವರು ಮಾಡಿರೋದು ತಪ್ಪೇ ಅಲ್ಲ ಅಂತ ಡಿನೈ ಮಾಡ್ತಿದ್ದಾರೆ. ಆ್ಯಂಡ್ ಏನೇ ಆಗಿರಲಿ, ಕೊಲೆ ವೈಲೆನ್ಸ್ ದಾರಿ ಅಲ್ಲ. ಆ್ಯಂಡ್ ಅದು ಕೂಡ ಫ್ಯಾನ್ಸ್ ಮೆನ್ಷನ್ ಮಾಡ್ತಿಲ್ಲ. ಒಂದು ಕಡೆ ತಪ್ಪಾಯ್ತಿದೆ ಅಂತ ವೈಲೆನ್ಸ್ ಇಂದ ಪಾಠ ಕಲಿಸ್ಬೇಕು ಅನ್ನೋದು ಎಲ್ಲರ ಮೈಂಡ್ ಅಲ್ಲಿ ಇದೆ. ಆದ್ರೆ ಜನ ಪ್ರಾಕ್ಟಿಕಲಿ ಏನಾದ್ರೂ ಹೇಳ್ತಿದ್ರೆ ಅದನ್ನ ಡಿನೈ ಮಾಡ್ತಿದ್ದಾರೆ ಡೈಹಾರ್ಡ್ ಫ್ಯಾನ್ಸ್. ಅಂಡ್ ನೀವು ನೋಡಿರ್ತೀರಾ ಎಷ್ಟೊಂದು ಕಮೆಂಟ್ ಸೆಕ್ಷನ್ ಅಲ್ಲಿ. ಅಂಡ್ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಹೀಗೆ ನನಗೆ ಹೇಳ್ಬೋದು. ಅಂಡ್ ಏನಾದ್ರೂ ಹೇಳಿದ್ರೆ ನಾನು ಪ್ರೀವಿಯಸ್ಲಿ ಏನೇನ್ ಪಾಯಿಂಟ್ ಹೇಳಿದ್ನಲ್ಲ ಅವೆಲ್ಲ ನಿಜ ಅಂತ ಪ್ರೂವ್ ಆಗುತ್ತೆ ಅಷ್ಟೇ. ಮಾರ್ಟಿನ್ ಮೂವಿ ಎಕ್ಸಾಂಪಲ್ ತಗೊಂಡ್ರೆ ಎಲ್ಲರಿಗೂ ಗೊತ್ತು, ಮೂವಿ ನೆಗೆಟಿವ್ ರಿವ್ಯೂ ಮಾಡಿದವ್ರಿಗೆಲ್ಲ ಕಾಪಿರೈಟ್ ಸ್ಟ್ರೈಕ್ಸ್ ಆಗ್ತಿದ್ರು ಅಂತ. ಅಂಡ್ ಅದೇ ಕಾಂಟ್ರವರ್ಸಿ ಮಧ್ಯ ಸುಧಾಕರ್ ಅವರ ಕಾಂಟ್ರವರ್ಸಿ ನೆನಪಿದೆ ಅಲ್ವಾ? ಸುಧಾಕರ್ ಅವರು ಅವರ ಒಪಿನಿಯನ್ ಕೊಟ್ಟರು ಅಷ್ಟೇ, ಅದಕ್ಕೆ ಡೆತ್ ಥ್ರೆಟ್ಸ್ ಎಲ್ಲ ಕೊಡೋಕೆ ಅವಶ್ಯಕತೆ ಇದೆಯಾ? ಧ್ರುವ ಸರ್ಜಾ ಅವರ ರೆಪ್ಯುಟೇಷನ್ ಕಾಪಾಡೋಕೆ ಯಾವ್ಯಾವ ರೀತಿ ಡ್ರಾಮಾ ಮಾಡಿದ್ರು. ಇಲ್ಲಿ ಒಪಿನಿಯನ್ ಕೂಡ ಕೊಡೋಕೆ ಹೆದರ್ಕೋಬೇಕು, ಅದು ಒಂದು ಸಿನಿಮಾ ಬಗ್ಗೆ ಆಗಿಲ್ಲ. ಆದ್ರೆ ಜಾಸ್ತಿ ಹೆದರ್ಕೋಬೇಕಾಗಿರೋದು ಒಬ್ಬ ಸ್ಟಾರ್ ಬಗ್ಗೆ ಒಪಿನಿಯನ್ ಕೊಡೋಕೆ. ಅದಕ್ಕೆ ತುಂಬಾ ರಿವ್ಯೂಯರ್ಸ್ ಪಾಯಿಂಟೆಡ್ ಕೂಡ ಮಾಡಕ್ ಹೋಗಲ್ಲ. ಈ ಫ್ಯಾನ್ಸ್ ಒಂದು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ. ಅಂಡ್ ಇವಾಗ ಅವರ ಸ್ಟಾರ್ ಅಥವಾ ಅವರ ಸ್ಟಾರ್ ಸಿನಿಮಾ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ ಆ ವಿಡಿಯೋ ಅಥವಾ ಪೋಸ್ಟ್ ನ ಈ ವಾಟ್ಸ್ಆಪ್ ಗ್ರೂಪ್ ಗೆ ಫಾರ್ವರ್ಡ್ ಆಗುತ್ತೆ. ಅಂಡ್ ಅವರಿಗೆ ಕಮೆಂಟ್ ಹೋಗುತ್ತೆ, ಅಂಡ್ ಅವರಿಗೆ ಕಮಾಂಡ್ ಹೋಗುತ್ತೆ, ಈ ವಿಡಿಯೋಗೆ ಹೋಗಿ ಥ್ರೆಟ್ಸ್ ಕೊಡು ಅಥವಾ ಟ್ರೋಲ್ ಮಾಡು ಅಂತ. ಅಂಡ್ ಎಷ್ಟೊಂದು ಜನ ಈ ವಿಚಾರ ಏನು ಅಂತ ಗೊತ್ತಿರಲ್ಲ, ಆದ್ರೆ ದುಡ್ಡಿಗೋಸ್ಕರ ಅವರು ಹೇಳಿದ ಕಮೆಂಟ್ ನ ಫಾಲೋ ಮಾಡ್ತಾರೆ. ಸೊ ಅದೇ ಮೋಸ್ಟ್ ಆಫ್ ದಿ ಟೈಮ್ ನಿಜ ಹೇಳೋದಿರ ಆಗೋದು. ಅಂಡ್ ಇದಕ್ಕೆ ಸ್ಟಾರ್ಸ್ ನ ಕೂಡ ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಎಷ್ಟೊಂದು ಸತಿ ಸ್ಟಾರ್ಸ್ಗೂ ಗೊತ್ತಿರಲ್ಲದೆ ಏನ್ ನಡೀತಿದೆ ಅಂತ. ಕೆಲವು ಸತಿ ಗೊತ್ತಿರುತ್ತೆ, ಆದ್ರೆ ಅವರು ಏನು ಮಾತಾಡೋಕ್ ಹೋಗಲ್ಲ. ಅಂಡ್ ಕನ್ನಡ ಪ್ರೈಡ್ ಕೂಡ ಪಾಯಿಂಟ್ ಔಟ್ ಮಾಡೋಕೆ ಹೋಗ್ತೀನಿ. ಕನ್ನಡ ಅಭಿಮಾನ ಇರೋದು ತೊಂದರೆನೇ ಅಲ್ಲ, ಎಲ್ಲರಿಗೂ ಅವರ ಭಾಷೆ, ದೇಶ, ನಾಡು ಬಗ್ಗೆ ಗೌರವ ಇರೋದು ಕಾಮನ್. ಆದ್ರೆ ಎಲ್ಲೋ ಒಂದು ಕಡೆ ಮೂವಿ ಮೇಕರ್ಸ್ ಗೆ ಬೇರೆ ರೀತಿ ಸಿನಿಮಾ ಎಕ್ಸ್ಪ್ಲೋರ್ ಮಾಡಕ್ಕೆ ಬಿಡ್ತಾನೆ ಇಲ್ಲ. ಎಷ್ಟೋ ಕನ್ನಡ ಆಡಿಯನ್ಸ್ ಕನ್ನಡ ಪ್ರೈಡ್ ಅಂತ ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ನೋಡೋದೇ ಇಲ್ಲ. ಅಂಡ್ ಅದರಿಂದ ಅವರಿಗೆ ಬೇರೆ ಕಡೆ ಯಾವ ರೀತಿ ಮೈಂಡ್ ಬ್ಲೋಯಿಂಗ್ ಮೂವೀಸ್ ಬರ್ತಿದೆ ಅಂತ ಗೊತ್ತಿಲ್ಲ. ಕನ್ನಡ ಡಬ್ಬಿಂಗ್ ಬ್ಯಾನ್ ಮಾಡಿದ್ದು ಒಂದು ರೀಸನ್ ಆಗಿತ್ತು ಒಂದು ಪಾಯಿಂಟ್ ಅಲ್ಲಿ. ಅಂಡ್ ನಾನು ರೆಡಿಟ್ ಅಲ್ಲಿ ಇದ್ರ ರಿಲೇಟೆಡ್ ರಿಸರ್ಚ್ ಮಾಡುವಾಗ ಒಂದು ಸ್ಟೇಟ್ಮೆಂಟ್ ನೋಡಿದ್ದೆ. ಕರ್ನಾಟಕದಲ್ಲಿ ಫಿಲಂ ಮೇಕರ್ಸ್ ಕಾಂಪಿಟೇಷನ್ ಗೆ ಹೆದರ್ಕೊಂಡು ಕನ್ನಡ ಡಬ್ ನ ಬ್ಯಾನ್ ಮಾಡಿಸಿದ್ರು. ಇದು ಆಡಿಯನ್ಸ್ ಬೆನಿಫಿಟ್ ಗೆ ಏನೂ ಅಲ್ಲ, ಹೆಸರಿಗೆ ಮಾತ್ರ ಕನ್ನಡ ಅಭಿಮಾನ ಅಂತ ಜನನ ಮ್ಯಾನಿಪುಲೇಟ್ ಮಾಡೋಕೆ ಟ್ರೈ ಮಾಡ್ತಿದ್ರು. ಆದ್ರೆ ಅವರಿಗೆ ಕಾಂಪಿಟೇಷನ್ ಇಲ್ಲ ಅಂದ್ರೆ ಕನ್ನಡ ಆಡಿಯನ್ಸ್ ನಾವು ಏನ್ ಮಾಡೋದು ನೋಡ್ತಾರೆ, ಅದನ್ನೇ ಇಷ್ಟಪಡ್ತಾರೆ ಅಂತ. ಅಂಡ್ ಸ್ವಲ್ಪ ಜನ ಈಸಿಯಾಗಿ ಮ್ಯಾನಿಪುಲೇಟ್ ಕೂಡ ಆಗಿದ್ರು. ಥ್ಯಾಂಕ್ಫುಲಿ ಕನ್ನಡ ಡಬ್ ಬ್ಯಾನ್ ಆಗಿಲ್ಲ. ಅಂಡ್ ಲಾಕ್ಡೌನ್ ಅಲ್ಲಿ ಬೇರೆ ಸಿನಿಮಾ ಎಕ್ಸ್ಪ್ಲೋರ್ ಮಾಡಿದವರು ಅರ್ಥ ಮಾಡ್ಕೊಂಡ್ರು, ಎಂತ ಸಿನಿಮಾ ಮಿಸ್ ಮಾಡಿದ್ವಿ ಇಷ್ಟು ವರ್ಷ ಅಂತ. ಇನ್ನು ಕೆಲವರು ಕನ್ನಡ ಪ್ರೈಡ್ ಹೆಸರಲ್ಲಿ ಡಬ್ ಆದ್ರೂ ಕೂಡ ಬೇರೆ ಭಾಷೆ ಸಿನಿಮಾ ನೋಡಿಲ್ಲ. ಇವರಿಗೆ ಟೇಕ್ ರೆಸ್ಪೆಕ್ಟ್ ಗಿವ್ ರೆಸ್ಪೆಕ್ಟ್ ಪಾಲಿಸಿ ಗೊತ್ತಿಲ್ಲ, ಇವರಿಗೆ ಬರೀ ಟೇಕ್ ರೆಸ್ಪೆಕ್ಟ್ ಅಷ್ಟೇ. ಬೇರೆಯವರು ನಮ್ಮ ಕಲ್ಚರ್ ರೆಸ್ಪೆಕ್ಟ್ ಮಾಡಬೇಕು ಅಂದ್ರೆ ನಾವು ಕೂಡ ಅವರ ಕಲ್ಚರ್ ನ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಕಲ್ಚರ್ ಅಲ್ಲಿ ಸಿನಿಮಾ, ಭಾಷೆ, ವ್ಯಕ್ತಿತ್ವ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಇನ್ನು ಕೆಲವರು ಡಬ್ಬಿಂಗ್ ಸಿನಿಮಾ ನೋಡ್ತಾರೆ, ಆದ್ರೆ ಪುಷ್ಪ 2 ಅಂತ ಸಿನಿಮಾನೇ. ನಾನು ಅಂತೂ ಚಿಕ್ಕ ವಯಸ್ಸಿಂದಾನು DVD ಅಲ್ಲೇ ಎಲ್ಲಾ ಭಾಷೆ ಎಲ್ಲಾ ರೀತಿ ಸಿನಿಮಾ ನೋಡಿದ್ದೀನಿ, ಎಲ್ಲಾ ರೀತಿ. ಸೊ ನನಗೆ ಪ್ರತಿ ಸತಿ ಅನ್ಸೋದು ನಮ್ ಕಡೆ ಯಾಕೆ ಈ ರೀತಿ ಸಿನಿಮಾ ಬರಲ್ಲ ಅಂತ. ನಮ್ಮ ತರ ರಿಸೋರ್ಸಸ್ ಇಲ್ಲ ಅಂತ ಅಲ್ಲ, ಆದ್ರೆ ಮೆಜಾರಿಟಿ ಫಿಲಂ ಮೇಕರ್ಸ್ಗೆ ಲಿಸ್ಟ್ ತಗೊಳಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಮೆಜಾರಿಟಿ ಆಫ್ ಆಡಿಯನ್ಸ್ ಯಾವ ರೀತಿ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದೇ ರೀತಿ ಸಿನಿಮಾ ಬರುತ್ತೆ. ಅಂಡ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಆಡಿಯನ್ಸ್ ಡಂಬಲ್ಲ ಅಂತ, ನಾವು ಯೂನಿಕ್ ಸಿನಿಮಾನ ಗೆಲ್ಸಿದೀವಿ ಅಂತ. ಆದ್ರೆ ಈ ವಿಡಿಯೋ ಮಾಡುವಾಗ ಗೊತ್ತಾಯ್ತು ಆಡಿಯನ್ಸ್ ಆರ್ ನಾಟ್ ಡಮ್ ಅಂತ ಹೇಳೋದ್ನಲ್ಲ, ನಾವು ಬರೀ ಮೈನಾರಿಟಿಲಿ ಇದೀವಿ ಅಂತ. ಅಂಡ್ ಮೆಜಾರಿಟಿ ಆಫ್ ಆಡಿಯನ್ಸ್ ಇಂತಹ ಸಿನಿಮಾನೇ ಇಷ್ಟಪಡೋದು. ಆದ್ರೆ ಒಂದು ಪಾಯಿಂಟ್ ಅಲ್ಲಿ ಒಂದು ಬ್ಯಾಲೆನ್ಸ್ ಇತ್ತು ಆಡಿಯನ್ಸ್. ಆದ್ರೆ ಒಳ್ಳೆ ಸಿನಿಮಾ ಎಕ್ಸ್ಪೆಕ್ಟ್ ಮಾಡೋ ಆಡಿಯನ್ಸ್ ಇವಾಗ ಸಿನಿಮಾ ನೋಡ್ತಿಲ್ಲ ಅಂತಲ್ಲ, ಕನ್ನಡ ಸಿನಿಮಾ ನೋಡ್ತಿಲ್ಲ. ಹೇಮಂತ್ ರಾವ್ ಅವರು ಒಂದು ಇಂಟರ್ವ್ಯೂಲಿ ಹೇಳಿದ್ರು, ಕನ್ನಡ ಆಡಿಯನ್ಸ್ಗೆ ಮೂವೀಸ್ ಬಂದು 4th ಪ್ರಯಾರಿಟಿ ಅಂತ. ನಾನು ಆ ಸ್ಟೇಟ್ಮೆಂಟ್ ಕೇಳಿದೆ, ಏನೇ ಆದ್ರೂ ನನ್ನ ಚಾನೆಲ್ ಕನ್ನಡದಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದು. ನೋಡಿ ನನ್ನ ಕನ್ನಡ ಅಭಿಮಾನ. ಅಂಡ್ ನನಗೆ ನೆನಪಿಲ್ಲ ಆ ಸ್ಟೇಟ್ಮೆಂಟ್ ನ ಯಾರು ಸ್ವಲ್ಪ ಚೇಂಜ್ ಮಾಡಿ ಹಾಕಿದ್ರು, ಕಮೆಂಟ್ಸ್ ಅಲ್ಲೋ ಎಲ್ಲೋ ಮರ್ತೋಗಿದ್ದೀನಿ. ಆದ್ರೆ ಆ ಸ್ಟೇಟ್ಮೆಂಟ್ ಏನಿತ್ತು ಅಂದ್ರೆ ಕನ್ನಡ ಆಡಿಯನ್ಸ್ಗೆ ಮೂವೀಸ್ 4th ಪ್ರಯಾರಿಟಿ ಅಲ್ಲ, ಕನ್ನಡ ಆಡಿಯನ್ಸ್ಗೆ ಕನ್ನಡ ಮೂವಿ 4th ಪ್ರಯಾರಿಟಿ ಆಗೋಗಿದೆ ಅಂತ. ಸೊ ಟ್ರೂ ಅಲ್ವಾ? ಆದ್ರೆ ಆನ್ ದಿ ಅದರ್ ಸೈಡ್ ಇವಾಗ ಬರ್ತಿರೋ ಸ್ಟಾರ್ಸ್ ನೋಡಿದ್ರೆ ಅವ್ರಿಗೂ ಫ್ಯಾನ್ಸ್ ಇದ್ದಾರೆ ಅಂಡ್ ಅವ್ರನ್ನ ಜನ ತುಂಬಾ ಇಷ್ಟಪಡ್ತಾರೆ. ಆದ್ರೆ ಅವರು ಮಾಡೋ ಪ್ರಾಜೆಕ್ಟ್ಸ್ ಜನಕ್ಕೆ ಇಷ್ಟ ಆಯ್ತಿಲ್ಲ ಅಂದ್ರೆ ಅದೇ ಜನ ಕ್ರಿಟಿಸೈಸ್ ಕೂಡ ಮಾಡ್ತಾರೆ. ಅಂಡ್ ಕ್ರಿಟಿಸೈಸ್ ಮಾಡೋದು, ನೆಗೆಟಿವ್ ಆಗಿ ಮಾತಾಡೋದು ಎರಡು ಡಿಫ್ರೆಂಟ್ ಆಗಿದೆ. ಅಂಡ್ ನನಗೆ ಅನ್ಸೋ ಹಾಗೆ ಅಟ್ಲೀಸ್ಟ್ ನ್ಯೂ ಸೆಟ್ ಆಫ್ ಆಕ್ಟರ್ಸ್ ಅಲ್ಲಿ ಫ್ಯಾನ್ಸ್ ಇದ್ರು ಈ ರೀತಿ ಟಾಕ್ಸಿಕ್ ಅಂತೂ ಇರಲ್ಲ. ಬಿಕಾಸ್ ಇಂಡಿಯಾದಲ್ಲಿ ಸ್ಟಾರ್ಡಮ್ ಅಂತೂ ಕಡಿಮೆ ಆಯ್ತಿದೆ. ಆಕ್ಟರ್ಸ್ ನ ಐಡಿಯಲೈಸ್ ಮಾಡೋದು, ಅವರನ್ನ ದೇವರು ತರ ನೋಡೋ ಜನ ಬರ್ತಾ ಬರ್ತಾ ಕಡಿಮೆ ಆಗಿದ್ದಾರೆ. ಅಂಡ್ ಆಕ್ಟರ್ ಪ್ರೊಫೆಷನ್ ನ ಜಾಬ್ ತರ ನೋಡ್ತಾರೆ ಅಂಡ್ ಅದನ್ನ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತಾರೆ. ಇವಾಗ ಹಾಲಿವುಡ್ ಅಲ್ಲಿ ನೋಡಿ ಸ್ಟಾರ್ಸ್ ಇದ್ದಾರೆ,
ಅಂಡ್ ಅವರಿಗೂ ಫ್ಯಾನ್ಸ್ ಇದ್ದಾರೆ. ಆದ್ರೆ ಹಾಗಂತ ಒಬ್ಬ ಸ್ಟಾರ್ಸ್ ತಪ್ಪು ಮಾಡಿದ್ದಾನೆ ಅಂದ್ರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಸ್ಟಾರ್ಡಮ್ ಅಲ್ಲಿ ಏನು ಮುಚ್ಚೋಗಲ್ಲ. ಅವರು ಬ್ಯಾಡ್ ಮೂವೀಸ್ ಮಾಡಿದ್ರೆ ಅದನ್ನ ಕ್ರಿಟಿಸೈಸ್ ಮಾಡೋ ಫ್ರೀಡಮ್ ಇದೆ. ಅಂಡ್ ಅದೇ ರೀತಿ ಇಂಡಿಯನ್ ಸಿನಿಮಾದಲ್ಲಿ ಆಗುತ್ತೆ. ಬಾಲಿವುಡ್ ಆಲ್ರೆಡಿ ಸ್ವಲ್ಪ ಮೂವ್ ಆನ್ ಆಗಿದೆ ಈ ವಿಚಾರದಲ್ಲಿ. ಬಟ್ ನಮ್ಮ ಸೌತ್ ಅಲ್ಲಿ ಅಂಡ್ ಎಸ್ಪೆಷಲಿ ಕನ್ನಡ ಸಿನಿಮಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಹಾಗಂತ ಬೇರೆ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ಅಲ್ಲ. ನಾನು ಕನ್ನಡ ಸಿನಿಮಾನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಅದಕ್ಕೆ ನಾನು ಕನ್ನಡ ಆಡಿಯನ್ಸ್ ಬಗ್ಗೆ ಮಾತಾಡಿದ್ದೀನಿ. ಅಂಡ್ ನೆಕ್ಸ್ಟ್ 20 years ಆದ್ಮೇಲೆ ಇಷ್ಟೊಂದು ಟಾಕ್ಸಿಸಿಟಿ ಇರೋಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇದು ಸಿನಿಮಾನ ಬೆಳೆಯೋದು ತಡೀತಿದೆ. ನಾನು ಏನಾದ್ರೂ ತಪ್ಪು ಹೇಳಿದ್ರೆ ಖಂಡಿತ ಕಮೆಂಟ್ಸ್ ಅಲ್ಲಿ ಹೇಳಿ. ಬೈಗುಳ ಇದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ, ಇಗ್ನೋರ್ ಮಾಡ್ತೀನಿ. ವಿಡಿಯೋ ಸರಿ ಅನ್ಸೋದೆ ಶೇರ್ ಮಾಡಿ ಫ್ರೆಂಡ್ಸ್ಗೆ. ವಿಡಿಯೋ ಟ್ರಿಗರ್ ಆಯ್ತು ಅಂದ್ರೆ ನಿಮ್ ವಾಟ್ಸ್ಆಪ್ ಗ್ರೂಪ್ ಇದೆಯಲ್ಲ ಅಭಿಮಾನ ಸಂಘದ್ದು, ಅದಕ್ಕೆ ಶೇರ್ ಮಾಡಿ. ನಾನು ಹೇಳೋ ಪಾಯಿಂಟ್ ಅಗ್ರಿ ಮಾಡೋ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.